ನರಪರೀಕ್ಷೆಯೇ ಬೊಮ್ಮನಾಶಯವೇ, ನಮ್ಮ ಬಾಳ್ ಬರೀ ಸಮಸ್ಯೆಯೇ ಅದರ ಪೂರಣವದಲ್ಲಿ, ಸುರಿದು ಪ್ರಶ್ನೆಗಳನುತ್ತರವ ಕುಡೆಬಾರದನ ಗುರುವೆಂದು ಕರೆಯುವೆಯ ಮಂಕುತಿಮ್ಮ. ನಮ್ಮನ್ನು ಪರೀಕ್ಷೆ ಮಾಡಿ ವಿನೋದ ನೋಡುವುದೇ ದೇವರ ಉದ್ದೇಶವ? ನಮ್ಮನ್ನು ಸತಾಯಿಸೋದೇ ಅವನ ಗುರಿಯ? ನಮ್ಮ ಬಾಳು ಅನ್ನೋದೇ ಒಂದು ಸಮಸ್ಯೆಯ? ಈ ಸಮಸ್ಯೆಗೆ ಪರಿಹಾರ ಏನು? ಒಬ್ಬ ಗುರುವಾದವನು ಶಿಷ್ಯನಿಗೆ ಗೊತ್ತಾಗದನ್ನು ತಿಳಿಸಿ ಅವನ ಅಜ್ಞಾನವನ್ನು ದೂರ ಮಾಡಬೇಕೇ ಹೊರತು ಕೇವಲ ಪರೀಕ್ಷೆ ಮಾಡೋದೇ ಆ ಗುರುವಿನ ಕೆಲಸ ಆದರೆ, ಶಿಷ್ಯ ಕಲಿಯುವ ಬದಲು ಪರೀಕ್ಷೆಯ ಭಯದಲ್ಲೇ ಬದುಕಬೇಕಾಗುತ್ತೆ. ಅದೇ ರೀತಿ ದೇವರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ನಮ್ಮನ್ನು ಮತ್ತಷ್ಟು ಪರೀಕ್ಷೆ ಮಾಡಲಿಕ್ಕೆ ಅಂತ ಇನ್ನೊಂದು ಸಮಸ್ಯೆಯನ್ನು ಕೊಟ್ಟರೆ ಯಾವಾಗಲೂ ಇದರಲ್ಲೇ ಕಾಲ ಕಳೆದು ಹೋಗುತ್ತಲ್ಲ. ಒಂದಾದ ಮೇಲೊಂದು ಪ್ರಶ್ನೆ ಕೇಳಿ ಕೇಳಿ ಶಿಷ್ಯನನ್ನು ಕಂಗಾಲು ಮಾಡುವನನ್ನು ಗುರು ಅಂತ ಹೇಗೆ ಕರೆಯೋದು? ಉತ್ತರವೇ ಗೊತ್ತಿಲ್ಲದ ಜೀವನದ ಪ್ರಶ್ನೆಗಳಿಗೆ ಪರಿಹಾರ ಕೊಡದೆ ಮತ್ತೊಂದು ಕಷ್ಟ ಮುಂದಿಡುವವನನ್ನು ದೇವರು ಅಂತ ಹೇಗೆ ಕರೆಯೋದು ಅಂತ DVG ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಕೆಲವು ಸಾರಿ ದೇವರು ನಮಗೆ ಕಷ್ಟಗಳನ್ನು ಕೊಡದೇ ಇದ್ದರೂ ನಮ್ಮ ಯೋಚನೆಗಳು, ವರ್ತನೆಗಳಿಂದಲೇ ಸಮಸ್ಯೆಗಳನ್ನು ತಂದುಕೊಳ್ತೇವೆ. ಆಗ ನಾವು ನಮ್ಮೊಳಗೆ ಉತ್ತರವನ್ನು ಹುಡುಕಬೇಕಾಗತ್ತೆ. ಒಂದು ಸಾರಿ ಒಬ್ಬ ವ್ಯಕ್ತಿ ಚಹಾ ಮಾರಾಟ ಮಾಡುವ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ. ಇಡೀ ದಿನ ತುದಿಕಾಲಲ್ಲಿ ನಿಂತು ಸುಸ್ತಾಗಿ ಸಂಜೆ ಅಷ್ಟೊತ್ತಿಗೆ ಅವನಿಗೆ ತಲೆನೋವು ಶುರುವಾಗುತ್ತೆ. ಆಗ ಸ್ವಲ್ಪ ದೂರದಲ್ಲಿದ್ದ ಆಸ್ಪತ್ರೆಗೆ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಡಾಕ್ಟರ್ ಸಿಗ್ತಾರೆ. ನಿನ್ನ ಅಂಗಡಿ ಕಡೆನೇ ಹೊರಟಿದ್ದೆ, ಇಡೀ ದಿನ ರೋಗಿಗಳನ್ನು ನೋಡಿ ಕೆಲಸದ ಒತ್ತಡದಿಂದ ತಲೆನೋವು ಜಾಸ್ತಿ ಆಗಿದೆ, ಒಂದು ಟೀ ಕುಡಿದ್ರೆ ಎಲ್ಲ ಸರಿಯಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಕೆಲವು ಬಾರಿ ಹಾಗೆ ಸಮಸ್ಯೆಗೆ ಉತ್ತರ ನಮ್ಮ ಬಳಿಯೇ ಇರದೇ ಇದ್ದರೂ ನಮ್ಮ ಹತ್ತಿರದಲ್ಲಿರುತ್ತೆ. ಬೇರೆಯವರಿಗೆ ಬೇಕಾದ ಪರಿಹಾರ ನಮ್ಮ ಬಳಿ ಇರುತ್ತೆ. ಸಮಾಜದಲ್ಲಿ ಯಾವಾಗ ಸಾಮರಸ್ಯ ಇರುತ್ತೋ ಆಗ ಪರಸ್ಪರ ಸಹಕಾರ ಇರುತ್ತೆ. ಒಬ್ಬರು ಮತ್ತೊಬ್ಬರ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಸಹಾಯ ಮಾಡ್ತಾರೆ. ಹಾಗಾಗಿ ಮೊದಲು ಅಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ.